ಆ ದೇವರು ಎಲ್ಲ ಅವನ ಆಟ. ನಾನು ಕರ್ಣನ ತಡಿಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಟ್ಟೆ ಗೊತ್ತಾ. ಅವತ್ತು ನನ್ನ ಮಾತು ಕೇಳೋ ಆ ಕರ್ಣ ಇವತ್ತು ಕಲ್ಲ ಕೂತ್ಬಿಟ್ಟ. ಕಂದ, ಕ್ಷಮಿಸ್ಬಿಡಮ್ಮ. ಮನುಷ್ಯ ಎಷ್ಟೇ ದೊಡ್ಡವನು ಅಂತ ಅಂದ್ಕೊಂಡ್ರು ಆ ದೇವರ ನಿರ್ಧಾರದ ಮುಂದೆ ತೃಣಕ್ಕೆ ಸಮಾನ. ಇವತ್ತು ನನ್ನ ಸ್ಥಿತಿ, ನಿನ್ನ ಸ್ಥಿತಿ ಹಾಗೆ ಆಗಿದೆ. ಮುಗೀತು, ಎಲ್ಲ ಮುಗ್ದೋಯ್ತು ಸರ್. ಅಣ್ಣ ಸರ್ ಜೊತೆ ಏನೇನೋ ಕನ್ಸು ಕಟ್ಕೊಂಡಿದ್ದೆ, ಎಲ್ಲ ಕಣ್ಣಲ್ಲೇ ನುಚ್ಚು ನೂರಾಗೋಯ್ತು ಸರ್. ನಿಧಿ, ನೀನೀಗ ಅಳ್ತಾ ಕೂತ್ಕೊಂಡ್ರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ. ಆಗಿರೋ ಅನಾಹುತನ ಸರಿ ಮಾಡಕ್ಕಂತೂ ಆಗೋಲ್ಲ. ಅದ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಬಿದ್ದರೆ ಅಸಹ್ಯ ಆಗೋದಿಲ್ವಾ? ಬಾ, ನಡಿ ಹೋಗೋಣ ಮಂಟಪದ ಕಡೆಗೆ. ಇಲ್ಲ, ನಾನು ಬರೋದಿಲ್ಲ. ಅದನ್ನೆಲ್ಲ ನೋಡೋ ಶಕ್ತಿ ನನ್ನ ಕೈಲಿ ಇಲ್ಲ ಸರ್. ದಯವಿಟ್ಟು ನನ್ನ ಕರಿಬೇಡಿ, ಪ್ಲೀಸ್ ಹೋಗಿ. ಈಗಲೇ ತಲೆಗೊಬ್ಬರಂತೆ ಮಾತಾಡ್ತಿದ್ದಾರೆ. ನೀನು ಮಂಟಪದ ಹತ್ರ ಇಲ್ಲ ಅಂತಂದ್ರೆ ಆ ಮಾತುಗಳು ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದಮ್ಮ, ಅರ್ಥ ಮಾಡ್ಕೋ. ನಿತ್ಯ ಮತ್ತು ನಿಮ್ಮ ಅಜ್ಜಿಗೆ ನೀನೇ ಧೈರ್ಯ ತುಂಬಬೇಕು. ಕರ್ಣಂಗೆ ನೀನೇ ಸಮಾಧಾನ ಮಾಡಬೇಕು. ನಿನ್ನ ನೋವು ಎಷ್ಟೇ ದೊಡ್ಡದಿದ್ರು ಕರ್ತವ್ಯ ಮುಖ್ಯ ಅಲ್ಲಮ್ಮ. ಬಾಮ್ಮ, ಮಂಟಪಕ್ಕೆ ಹೋಗೋಣ. ಬಾ.